ಈಗ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ರಾಜ್ಯಪಾಲರು ತಿರಸ್ಕರಿಸಿದ್ದು ಎಷ್ಟು ಸರಿ ಅಂತೇಳಿ ಚರ್ಚೆ ಆಗ್ತದೆ. ಎಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ? ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ವಿಚಾರ ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಅದನ್ನು ತಿರಸ್ಕರಿಸಿಲ್ಲ. ಎಲ್ಲಿ ಚರ್ಚೆ ಮಾಡವ್ರೆ? ಸುಗ್ರೀವಾಜ್ಞೆ ಏನು ಮಾಡ್ತಿದ್ರಲ್ಲ ಸರ್, ಅಂಗೀಕಾರ. ಈ ವಿಷಯದಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾನೂನು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೋಬೇಕಾಗಿತ್ತು. ಇಲ್ಲಿ ಅನ್ಅಫಿಷಿಯಲಿ ಮಾಡ್ತಕ್ಕಂಥ ಸಾಲ ಕೊಡ್ತಕ್ಕಂಥವ್ರೇನಿದ್ದಾರಲ್ಲ, ಅದು ಇಲ್ಲಿಗಲ್ವೇ. ಯಾರು ರಿಸರ್ವ್ ಬ್ಯಾಂಕಿಂದ ಅನುಮತಿ ತಗೊಂಡು ಮಾಡ್ತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಮೈಕ್ರೋ ಫೈನಾನ್ಸ್ಗಳು ಪ್ರೈವೇಟ್ನವರು ಯಾವುದೇ ರೀತಿಯ ರಿಸರ್ವ್ ಬ್ಯಾಂಕಿಂದ ಅವರ ಗೈಡ್ಲೈನ್ಸ್ ಮೇಲೆ ಪರ್ಮಿಷನ್ ತಗೊಂಡಿರಲ್ಲ. ಇದು ಒಂದು ದೊಡ್ಡ ಹಾವಳಿ ಬಡ್ಡಿದಂದು. ಇದರ ಬಗ್ಗೆ ಸರ್ಕಾರ ಸರಿಯಾದ ಮಾಹಿತಿ ತಗೊಂಡು ಆ್ಯಕ್ಷನ್ ತಗೋಬೇಕು. ಅದರಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥದ್ದೇನಿದೆ, ಮುಖ್ಯಮಂತ್ರಿಗಳು ಇಲ್ಲ ಸರ್ಕಾರದ ಕಾನೂನು ಸಚಿವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ಕಾರಣಕ್ಕೋಸ್ಕರದಿಂದ ತರ್ತಿದ್ದೀವಿ ಅಂತೇಳಿ. ನಾನು ಹಿಂದೆ ಯಾರು ಖಾಸಗಿಯವ್ರ ಹತ್ರ ಸಾಲ ತಗೋತಾರೆ ಆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಗಳ ಹತ್ರ ಹೋಗಿ ಅಲ್ಲಿಂದ ಅನುಮತಿ ತಗೊಂಡು ಬಂದು ಸಾಲ ಕೊಟ್ಟಂಥದ್ದನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿದ್ವು. ನಾನು ಮುಖ್ಯಮಂತ್ರಿ ಸ್ಥಾನ ಇಳಿದ ತಕ್ಷಣ ಅದೆಲ್ಲ ಕಸದ ಬುಟ್ಟಿಗೆ ಹಾಕೊಂಡ್ರು. ಇದು ಈ ರಾಜ್ಯದಲ್ಲಿ ಇರೋದು. ಅಲ್ಲ ಸರ್, ಈ ಕಡಿವಾಣ ಹಾಕ್ಲಿಕ್ಕೆ ಏನ್ ಮಾಡಬೇಕು? ಸರ್ಕಾರ ಮಾಡಬೇಕು, ಸರ್ಕಾರ ಕ್ರಮ ತಗೋಬೇಕು. ಏನು ಕ್ರಮ ತಗೋಬೇಕು ಅಂದ್ರೆ ಅವರು ಯಾವ ರೀತಿ ಕಾನೂನು ವ್ಯಾಪ್ತಿಗಳು ತಗೋಬೇಕು, ಸರ್ಕಾರದ ಪವರ್ ಇದೆ ತಗೋಬೇಕು. ಈಗ ನಾನು ಹಿಂದೆ ಮಾಡಬೇಕು ಅಂತ ಹೊರಟಿರ್ಲಿಲ್ವಾ? ಇದೆ, ಸರ್ಕಾರದ ಮುಂದೆ ಇದೆ, ತೀರ್ಮಾನ ಮಾಡಲಿ. ನನಗೆ ಸಂಬಂಧ ಇಲ್ಲದೆ ಇರೋದು ಅವರ ಪಕ್ಷದ ಅವರ ಭಿನ್ನಾಭಿಪ್ರಾಯಗಳು, ಅವ್ರ ನಾಯಕರುಗಳು. ನಿಮ್ಮ ಕಾರ್ಯಕರ್ತರು ಗೊಂದಲಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಯಾಕೆ ಗೊಂದಲಕ್ಕೊಳಗಾಗ್ತಾರೆ? ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು BJಪಿಯಿಂದ ಕೂತು ಸರಿಪಡಿಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಒಂದು ಅವರಲ್ಲಿ ಶಕ್ತಿ ಇದೆ, ಸರಿಪಡಿಸ್ಕೊಳ್ಳಿ. ವಿಜಯೇಂದ್ರವನ್ನು ಬದಲಾಯಿಸಬೇಕು ಅವ್ರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ತೀರ್ಮಾನ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ. ಸರ್, DK ಶಿವಕುಮಾರ್ ಅವರು ಈಗ ಕುಂಭಮೇಳಕ್ಕೆ ಹೋಗಿದ್ದಾರೆ, ಮೊದಲು ವಿರೋಧಿಸಿದ್ರು, ಈಗ ಯಾವುದಕ್ಕೆ? DK ಶಿವಕುಮಾರ್ ಅವರು ಮೇಕೆದಾಟುಗೆ ಒಪ್ಪಿಗೆ ತಗೊಂಡ್ಬರ್ಲಿ ಕೇಂದ್ರದಿಂದ. ಅವರು ಮೊದಲು ಪಕ್ಕದ ತಮಿಳುನಾಡಿನವರು ಜೊತೆಲಿ ಸರ್ಕಾರ ಮಾಡೋರಲ್ಲ ತಮಿಳುನಾಡಿನಲ್ಲಿ, ಅವರ ಪಾರ್ಟ್ನರ್ಸ್ ಅಲ್ವೇ, ಅಲ್ಲಿ ಅವರ ಹತ್ರ ಹೋಗಿ ಮೊದಲು ಒಪ್ಪಿಗೆ ತಗೊಂಡು ಬರಲಿ. ನರೇಂದ್ರ ಮೋದಿ ಅವ್ರಿಗೆ ಹೇಳ ಒಪ್ಪಿಗೆ ಕೊಡ್ಸೋಣ. ಸರಿ, ಕುಂಭಮೇಳಕ್ಕೆ ಹೋಗಿ ಅವರವರ ನಂಬಿಕೆ ಅದು. ಸರಿ, ಎಸ್.ಟಿ. ಮಾದೇವಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ವಾಲ್ಮೀಕಿಯಿಂದ ರಾಮನೋ, ರಾಮನಿಂದ ವಾಲ್ಮೀಕಿನೋ ಅಂತೇಳಿ ಚಿಂತನೆ ಆಗ್ಬೇಕು ಅನ್ನುವಂಥ ಮಾತು. ಮಾದೇವಪ್ಪನವರು ಹೊಸ ರಾಮನಿಗೆ ನಿರ್ಮಾಣ ಮಾಡಕ್ಕೆ ಹೊರಡ್ತಾರೆ.